ಭಾರತ ರಾಷ್ಟ್ರದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಈ ಭೂಮಿಗೆ ಅವತಾರ ಮಾಡಿದ್ದು ಆದಿಶಂಕರಾಚಾರ್ಯರು. ಈ ಹಿಂದೂ ಸನಾತನ ಧರ್ಮ ಈ ಭಾರತ ರಾಷ್ಟ್ರದಲ್ಲಿ ಇನ್ನೂ ಉಳಿದಿದೆ, ನಾವೆಲ್ಲ ಶಾಂತಿಯಿಂದ ಇದ್ದೀವಿ, ಈ ಧರ್ಮ ರಕ್ಷಣೆ ಆಗ್ತಾ ಇದೆ ಅಂದರೆ ಮೂಲತಃ ಅದಕ್ಕೆ ಶಂಕರರು. ಈ ವಿದ್ಯಾಚೌಡೇಶ್ವರಿ ಅಮ್ಮನವರ ಒಂದು ಪವಿತ್ರವಾದಂಥ ಈ ದಿವ್ಯ ಕ್ಷೇತ್ರವು ಇವತ್ತು ಭವ್ಯವಾಗಿ ಇಷ್ಟು ಪ್ರಬುದ್ಧಮಾನಕ್ಕೆ ಬರಲಿಕ್ಕೆ ಕಾರಣ ಈ ಭಾರತ ರಾಷ್ಟ್ರದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಹೆಸರನ್ನು ಅನಾದಿಯಿಂದಲೂ ಗುರುತಿಸಿದ್ದೇವೆ. ಅದರಲ್ಲಿ ಭಾಳ ವಿಶೇಷವಾಗಿ ದೇವಪಟ್ಟಣ ಅನ್ನುವಂಥ ಒಂದು ಕ್ಷೇತ್ರವು ಸಪ್ತ ಋಷಿಗಳ ಕಾಲದಿಂದಲೂ ಉಲ್ಲೇಖವಾಗಿದೆ. ಅದು ಶಾಸ್ತ್ರದಲ್ಲಿ, ಪುರಾಣದಲ್ಲಿ, ಇತಿಹಾಸದಲ್ಲೂ ದೇವಪಟ್ಟಣದ ವಿಚಾರಗಳನ್ನು ನಾವು ಕೇಳಿದ್ದೀವಿ, ಕೇಳ್ತಾ ಇದ್ದೀವಿ. ದೇವಪಟ್ಟಣದಲ್ಲಿ ಏನಿರಬೇಕಪ್ಪ ಅಂದರೆ ದೇವಪಟ್ಟಣದಲ್ಲಿ ದೇವರು ಇರಬೇಕು. ಆ ದೇವಪಟ್ಟಣಕ್ಕೆ ಅಧಿದೇವತೆಯೇ ದಕ್ಷಿಣಾಕಾಳಿಕ ಪರಮೇಶ್ವರಿ. ಆ ದಕ್ಷಿಣಾಕಾಳಿಕ ಪರಮೇಶ್ವರಿಯನ್ನೇ ಈಗ ನಾವು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಇದು ಕಾಡಿದೆ, ಇದಕ್ಕೇನಾದರೂ ಒಂದು ಮಹತ್ವವಾದಂಥ ಒಂದು ಇಚ್ಛಾಕ್ರಿಯಾ ಜ್ಞಾನಶಕ್ತಿಯನ್ನು ಮತ್ತಿಷ್ಟು ಭಾರತ ರಾಷ್ಟ್ರದಲ್ಲಿ ವಿಶ್ವವ್ಯಾಪಕವಾಗಿ ಪ್ರಬುದ್ಧಮಾನಕ್ಕೆ ಬರಬೇಕು ಅಂತ ಹೇಳಿ ನಾವು ಸಂಕಲ್ಪಿಸಿದಾಗ ದಕ್ಷಿಣ ಕಾಳಿ ಪರಮೇಶ್ವರಿಯ ಹೆಸರಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಗೆ ವ್ಯಾಖ್ಯಾನ ಆಗ್ತದೆ. ಅದೇ ರೀತಿ ವಿದ್ಯಾಚೌಡೇಶ್ವರಿಯ ಹೆಸರನ್ನು ನಾವು ಅಮ್ಮನವರಿಗೆ ನಾಮಕರಣ ಮಾಡಿ ಕ್ಷೇತ್ರವನ್ನು ಪರಿಪಾಲನೆ ಮಾಡಿಕೊಂಡು ಅಮ್ಮನವರು ಬರ್ತಾ ಇದ್ದಾರೆ. ಈ ಕ್ಷೇತ್ರದ ಒಂದು ವಿಶೇಷತೆಗಳು ಈಗ ನಾವು ಏನೇ ಹೇಳಿದ್ರು ಅದು ಕಮ್ಮಿನೇ. ಕೆಲವು ವಿಚಾರಗಳನ್ನು ಜನಕ್ಕೆ ತಿಳಿಸ್ಬೇಕು, ಭಕ್ತರಿಗೆ, ಅಂತರಾಳದ ಭಕ್ತರಿಗೆ ಅಂತ ಹೇಳಿ ಈ ಒಂದು ವಿಚಾರವನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಈ ದೇವಪಟ್ಟಣದ ಆರಾಧ್ಯ ದೇವತೆ ವಿದ್ಯಾಚೌಡೇಶ್ವರಿ ಅಮ್ಮನವರೇ ಈಗ. ಆದರೆ KG ದೇವಪಟ್ಟಣ ಅಂತ ಇತ್ತೀಚಿನ ದಿನದಲ್ಲಿ ಪ್ರಬುದ್ಧಮಾನಕ್ಕೆ ಬರುತ್ತೆ. ಮೊದಲು ದೇವಪಟ್ಟಣ ಇರುತ್ತೆ, ಆಮೇಲೆ KG ದೇವಪಟ್ಟಣ ಆಗುತ್ತೆ. KG ಅಂದರೆ ಏನಪ್ಪ ಅಂದರೆ ಕೆಳದಿಯ ಗದ್ದಿಗೆಯ ಪಟ್ಟಣ, ಅಂದರೆ ಕೆಳದಿ ಮಹಾರಾಜರ ಆಳ್ವಿಕೆಯ ಇದು ಪವಿತ್ರವಾದ ಒಂದು ಕ್ಷೇತ್ರ. ಇದು ಪವಿತ್ರವಾದ ಹಿಂದೂ ಸನಾತನ ಧರ್ಮದ ಆಸ್ತಿಕತೆಗೆ ತಕ್ಕಂಥ ಒಂದು ಭವ್ಯವಾಗಿ ದೀಪಾಂಬುದಿಯ ಕೆರೆಯ ಒಂದು ದೇವಮೂಲೆಯಲ್ಲಿ ಹೇಮಗಿರಿ, ರಾಮಗಿರಿ, ಭದ್ರಗಿರಿಯ ತ್ರಿಕೋಣಾಕೃತ ಕೃತಿಯಿಂದ ಇರುವಂಥ ಈ ದೇವಪಟ್ಟಣಕ್ಕೆ ಬಹಳ ವಿಶೇಷತೆಗಳು ಇಂದಿನ ಕಾಲದಿಂದಲೂ ಬಂದಿದೆ. ಇಲ್ಲಿ ಈ ಭಾಗದಲ್ಲಿ ಹೇಳ್ತಾರೆ ಹೇಮಗಿರಿಯಲ್ಲಿ, ರಾಮಗಿರಿಯಲ್ಲಿ, ಭದ್ರಗಿರಿಯಲ್ಲಿ ಸಿದ್ಧರಿದ್ದರು ಅಂದರೆ, ಸಿದ್ಧರು ಅಂದರೆ ದೇವತೆಗಳು. ಅದು ವಾಡಿಕೆ ಈಗಲೂ ಇದೆ. ಆ ವಾಡಿಕೆಯಂತೆ ವಿದ್ಯಾಚೌಡೇಶ್ವರಿ ಅಮ್ಮನವರ ಏನು ಈಗಿನ ನೀವು ಗರ್ಭಗೃಹದಲ್ಲಿ ನೋಡ್ತೀರೋ ವಿರಾಜಮಾನವಾಗಿ ಅಮ್ಮನವರು ಎಲ್ಲರನ್ನು ಅನುಗ್ರಹಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಯಾವ ರೀತಿ ಅಮ್ಮನವರು ಅನುಗ್ರಹ ಮಾಡ್ತಾ ಇದ್ದಾರೆ ಅಂದರೆ ತಾಯಿ ಅಂತ ನಂಬಿ ಬಂದವರನ್ನು ಕೈ ಹಿಡಿಯೋದೇ ಅವಳ ಕೆಲಸ. ಗೊತ್ತಿಲ್ಲದಲೇ ಸುಧಾ ಆ ಕ್ಷೇತ್ರಕ್ಕೆ ಬರ್ತಾರೆ ಭಕ್ತರು. ಅವ್ರಿಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಬರೀ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋದವ್ರನ್ನೂ ಕಾಯ್ತಾಳೆ.